ಅಂದ್ರೆ ಆ ಪೊಂಗಲ್ ಕೆಳಗಡೆ ಬೀಳ್ದೆ ಹೋಗಿದ್ರೆ ಪ್ರಸಾದ ಅನ್ಕೊಂಡು ನಾವೆಲ್ಲರೂ ತಿನ್ಬಿಡ್ತಿದ್ವಿ. ಹಾ, ಅಯ್ಯೋ, ಹೌದು ರೀ, ಆ ದೇವ್ರ ದಯೆಯಿಂದ ಅದು ಚೆಲ್ ಹೋಯ್ತು. ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ದೇವ್ರಲ್ಲ ಕೌಸಲ್ಯ, ನಮ್ಮನೆ ದೇವತೆ ಕಾಪಾಡಿದಾಳೆ. ವೈದೇಹಿ ಏನಾದರೂ ಆ ಪೊಂಗಲ್ನ ಬೀಳಿಸಿ ಮತ್ತೆ ಅವಳು ಮಾಡದೇ ಇದ್ದಿದ್ರೆ ಅದನ್ನೇ ನಾವು ತಿನ್ಬೇಕಾಗಿತ್ತು. ನಾವ್ಯಾರೂ ಜೀವಂತವಾಗಿರ್ತಿರ್ಲಿಲ್ಲ. ವೈದೇಹಿನೇ ನಮ್ಮೆಲ್ಲರನ್ನೂ ಕಾಪಾಡಿದ್ಲು. ನೀನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಿನ್ ಕುಟುಂಬನ ಕಾಪಾಡ್ಕೊಂಡೆ ಅನ್ಕೊಂಡೆಮ್ಮ. ಆದ್ರೆ ಅದಕ್ಕೂ ಮುಂಚೆನೆ ಕಾಪಾಡಿದ್ದೆ. ಅದು ಹೇಗೋ ನನಗೆ ಗೊತ್ತಾಗದೆ ನಡೆದು ಹೋಯ್ತು ಮಾವ. ಅದಕ್ಕೆ ಎಲ್ರೂ ನನ್ನನ್ನು ಯಾಕೆ ಹೊಗಳ್ತಾ ಇದ್ದೀರಾ? ನೀನ್ ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ದೆ ಮಾಡಿದ್ಯೋ, ಇವತ್ತು ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ ನೀನೇ ಕಾರಣ. ನೋಡಿದ್ಯಾ ಊರ್ಮಿಳ ಏನಾಯ್ತು ಅಂತ? ನೆನ್ನೆ ನೀನ್ ಏನ್ ಹೇಳ್ದೆ? ಪೊಂಗಲಲ್ಲಿ ಏನ್ ಮಿಕ್ಸ್ ಮಾಡಿದ್ಯಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ದೆ. ಆದ್ರೆ ಇವತ್ತು ನೀನು ನಾನು ಎಲ್ರೂ ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ವೈದೇಹಿನೇ. ಅವಳು ನಮ್ಮನ್ನ ಕಾಪಾಡೋದಕ್ಕೆ ಹುಟ್ಟಿದಾಳೆ. ಇದಕ್ಕಿಂತ ಅವಳಿಗಿನ್ನು ಯಾವ ಅರ್ಹತೆ ಬೇಕು? ಅವಳ ಕೈನಲ್ಲಿ ಈ ಕುಟುಂಬ ಸುರಕ್ಷಿತವಾಗಿರುತ್ತೆ. ಅದಕ್ಕೆ ಈ ಮನೆ ಎಲ್ಲಾ ಜವಾಬ್ದಾರಿ ವೈದೇಹಿಗೆ ಕೊಡಬೇಕು ಅಂತ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ನೀನ್ ಯಾಕೆ ಬೇಡ ಅಂತಿದ್ಯಾ? ಇನ್ನೂ ಬೇಡ ಅನ್ನೋದಕ್ಕೆ ಏನಿದೆ ಇಂದು ಅಜ್ಜಿ? ಯಾವ ಕಡೆಯಿಂದ ನೋಡಿದ್ರು ವೈದೇಹಿನೇ ಸರಿ ಅನ್ಸುತ್ತೆ. ಇಷ್ಟ ದಿನ ಅನ್ಅಫಿಷಿಯಲ್ ಆಗಿದ್ದು ಇವತ್ತು ಅಫಿಷಿಯಲ್ ಆಗೋಯ್ತು. ಏನ್ ಗೊತ್ತಾ, ನೀನ್ ದೊಡ್ಡ ವೇಸ್ಟ್ ಅನ್ನೋ ವಿಷಯ. ನನ್ ಮೇಲ್ ಕೋಪ ಚೆನ್ನಾಗಿ ತೋರಿಸ್ತೀಯ, ಆದ್ರೆ ಅಲ್ಲಿ ಆ ಕೋಪ ನಿಂಗೆ ನೆನಪೇ ಬರಲ್ಲ. ಆದ್ರೂ ನನಗೇನೋ ಮಾತಾಡೋ ಅವಕಾಶ ಇಲ್ಲ. ನಿನ್ಗೇನಾಗಿದೆ? ನಿನ್ ಗಂಟೆಗೇನಾಗಿದೆ? ಅಟ್ಲೀಸ್ಟ್ ಸಪೋರ್ಟ್ ಮಾಡ್ಬೇಕಲ್ವಾ? ಕಾಲಿಲ್ಲ ಅದೋಕೆ, ಬಾಯಿಗೇನಾಗಿದೆ? ಏನೂ ಆಗಿಲ್ಲ. ನನ್ನನ್ನು ಬಯೋದಕ್ಕೆ ಚೆನ್ನಾಗಿ ಉಪಯೋಗಿಸ್ತಾರೆ. ಒಂದು ವೇಳೆ ಮನೆಯವರೆಲ್ಲ ಸೇರಿ ನನಗೆ ಅಧಿಕಾರ ಕೊಡೋಕೊಪ್ಪಿದ್ರು ಅವರಂತೂ ಒಪ್ಕೊಂತಿರ್ಲಿಲ್ಲ. ಇನ್ನು ನನಗೆ ಸಪೋರ್ಟ್ ಎಲ್ಲಿ ಮಾಡ್ತಾರೆ? ಆದ್ರೂ ನಿಂಗೆ ಅದೃಷ್ಟ ಅನ್ನೋದು ಇದ್ದೇ ಇದೆ ಊರ್ಮಿಳ. ಅದಕ್ಕೆ ಸರಿಯಾಗಿ ಕೀ ಕೊಡೋ ಟೈಮ್ಗೆ ತಲೆ ಸುತ್ತ ಬಿದ್ದೋದ್ಲು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ ಕಣ್ಮುಂದೆ ಸೊಂಟಕ್ಕೆ ಕೀ ಸಿಗಿಸ್ಕೊಂಡು ಓಡಾಡ್ತಿದ್ಲು. ಅಂದ್ರೆ ಈಗ ಬೀಗದ ಕೈ ನಿಮ್ ಪಾಲಾಗತ್ತೆ ಅಂತ ಇನ್ನೂ ಆಸೆ ಇಟ್ಕೊಂಡಿದ್ದೀರಾ? ಅಂತ ಆಸೆ ಏನಾದ್ರೂ ಇದ್ರೆ ದಯವಿಟ್ಟು ನೀವು ಮರ್ತ್ಬಿಡಿ. ಈ ಮನೆಯವರೆಲ್ಲರೂ ಒಂದ್ ನಿರ್ಧಾರಕ್ಕೆ ಬಂದ್ಮೇಲೆ ಇವತ್ತಲ್ದೇ ಇದ್ರು ನಾಳೆ ಆ ಬೀಗದ ಕೈ ಸೇರೋದು ವೈದೇಹಿ ಕೈಗೆನೆ. ನಿಮ್ಮ ಹತ್ರ ಉಳಿಯೋದು ಬರೀ ಆಸೆ ಅಷ್ಟೆ. ಅಷ್ಟಕ್ಕೂ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೀಗೆ ನಡೆಯುತ್ತೆ. ನೆನ್ನೆ ನೀನ್ ನನಗ್ ಮೋಸ ಮಾಡ್ದೆ, ಆದ್ರೆ ಇವತ್ತು ನಿನಗೆ ಮೋಸ ಆಯ್ತು. ನಾನ್ ಮೋಸ ಮಾಡೋದು ಅಂದ್ರೆ ಏನು? ನಿನ್ DNA ರಿಪೋರ್ಟ್ಸ್ನ ತೋರಿಸಿ ಅವಳೇ ವೈದೇಹಿ ಅಂತ ಪ್ರೂವ್ ಮಾಡ್ಬಿಟ್ಯಲ್ಲ. ಇಲ್ದೇ ಇದ್ರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ತರ ಇರ್ತಿತ್ತು. ನಾನ್ ಈ ಮನೆಗ್ ಸೊಸೆ ಆಗಿದ್ದಿದ್ರೆ ಅಧಿಕಾರ ನಿನ್ನ ಹತ್ರ ಇರೋದು. ಏನಾಯ್ತು ಅಂತ ಹೇಳಿದ್ವಲ್ಲ ಅಖಿಲ,
DNA ರಿಪೋರ್ಟ್ಸ್ ಬದಲಾಯಿಸಿರೋ ವಿಷಯ ದೇವಾಂಶಿಗೆ ಗೊತ್ತಾಗೋಯ್ತು. ಅದಕ್ಕೆ ಇವಳು ಅವನಿಗೆ ಹೇಳಿದ್ಲು. ಇಲ್ಲ ಅಂದಿದ್ರೆ ಇವಳು ಸಿಕ್ಕಾಕೋತಿದ್ಲು. ಇಲ್ಲ ವಾಲಿ, ನಾನ್ ಸೊಸೆ ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ಮೇಲೂ ಕೂಡ ವೈದೇಹಿನ ಶತ್ರು ತರ ಟ್ರೀಟ್ ಮಾಡೋ ಊರ್ಮಿಳಾ ಈ ಕೆಲ್ಸ ಮಾಡಿದಾಳೆ ಅಂದ್ರೆ ಏನೋ ದೊಡ್ಡದಕ್ಕೆ ಆಸೆ ಪಟ್ಟಿರ್ತಾಳೆ. ಈಗೆಲ್ಲ ಉಲ್ಟಾ ಹೊಡೆದಿದೆ. ನನಗ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಂಬಿಕೆ ದ್ರೋಹ ಮಾಡ್ದೆ. ಅದಕ್ ನಿನಗ್ ಸಿಕ್ಕಂತ ಫಲನೇ ಇದು. ನಿನ್ನ ನಂಬಿಸಿ ದ್ರೋಹ ಮಾಡೋಂತ ಅಗತ್ಯ ನನಗಿಲ್ಲ ಅಖಿಲ. ನಾನೊಂದು ಹೊಸ ಮೂವ್ ಮಾಡೋಕ್ ನೋಡ್ದೆ. ಆದ್ರೆ ಅದರಿಂದ ನನಗೂ ಎಫೆಕ್ಟ್ ಆಗಿ ನನಗೂ ಏನೂ ಇಲ್ದಿರೋ ಹಾಗಾಯ್ತು. ನೀನಿದನ್ನ ತಿರುಗಿಸ್ತಾ ನಿಂತಿರ್ಬೇಕು. ಸಾಯ್ತಾಳೆ ಅಂತ ಹೇಳಿ ಡಾಕ್ಟರ್, ಇವಳು ಹೋದ್ರೆ ನನಗೆ ಕಷ್ಟನೇ ಇರೋದಿಲ್ಲ. ವೈದೇಹಿ ವೈದೇಹಿ ವೈದೇಹಿ, ನಾನ್ ಎಷ್ಟು ಸರಿ ಸಾಯ್ಸಕ್ ನೋಡಿದ್ರು ಸಾಯ್ದೇ ಇರೋ ವೈದೇಹಿ ಯಾವ್ದೋ ರೋಗ ಬಂದ್ ಸತ್ತೋಗ್ತಾಳ ಹೇಗೆ? ಮನೇಲಿ ಇಷ್ಟು ಜನ ದೊಡ್ಡೋರಿದ್ರು ಏನಾಗಿದೆ ಅಂತಾನು ನಿಮಗ್ ಗೊತ್ತಾಗ್ಲಿಲ್ವಾ? ಏನಾಯ್ತು ಡಾಕ್ಟ್ರೇ? ಇನ್ನೂ ಅರ್ಥ ಆಗ್ಲಿಲ್ವಾ? ಇವ್ರೀಗ ಪ್ರೆಗ್ನೆಂಟ್. ಹೌದು ಬಾವ, ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನಮ್ಗಿಂತ ಪರಿಸ್ಥಿತಿನ ತಂದಿದ್ದಾನೆ ಆ ದೇವ್ರು. ಯಾಕೆ ಶಿಕ್ಷೆ ಕೊಟ್ಟಿದ್ದಾನೆ? ವೈದೇಹಿ, ಏನ್ ಮಾತಾಡ್ತಾ ಇದ್ಯಾ? ವಾರಸ್ದಾರ ಬರ್ತಾ ಇದ್ದಾನೆ ಅಂತ ಮನೆಯವ್ರು ಎಲ್ರು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಗೊತ್ತಾ? ಅಂಥದ್ರಲ್ಲಿ ತಾಯಿ ಆಗ್ತಾರೋ ನೀನು ಇನ್ನೆಷ್ಟು ಸಂತೋಷ ಪಡ್ಬೇಕು. ಆದ್ರೆ ಯಾಕೆ ಸಂಕಟ ಪಡ್ತಾ ಇದ್ಯಾ? ಆ ದೇವ್ರು ವರ ಕೊಟ್ಟಿರ್ಬೇಕಾದ್ರೆ ಶಾಪ ಕೊಟ್ಟಿರೋ ಹಾಗೆ ಯಾಕೆ ಹೆದರ್ಕೋತಾ ಇದ್ಯಾ? ವರನೇ ಬಾವ, ಆದ್ರೆ ನಮಗಿರೋ ಶಾಪದ ಮುಂದೆ ಈ ವರ ಜಯಿಸತ್ತ? ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಈ ಜೀವ ಜೀವಂತವಾಗಿ ನಮಗ್ ಸೇರತ್ತ? ಯಾವುದೇ ಒಂದು ಹೆಣ್ಣಿಗಾದ್ರೂ ಅವಳ ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಗು
ಆಯ್ತು ವೈದೇಹಿ. ತಂದೆ ಆಗ್ತಾ ಇದೀನಲ್ಲ ಅನ್ನೋ ಸಂತೋಷದಲ್ಲಿ ಆ ಸಾಧುಗಳ ಮಾತನ್ನೇ ಮರ್ತು ಹೋಗಿದ್ದೆ. ಬೆನ್ನೆಟ್ ಬರ್ತಾರೋ ಶಾಪದ ಬಗ್ಗೆ ಮರ್ತು ಹೋಗಿದ್ದೆ. ಯಾಕೆ ಬಾವ, ಯಾಕೆ ಆ ಭಗವಂತ ನಮಗ್ ಬಂದಿರೋ ಸಂತೋಷನು ದುಃಖ ಆಗಿ ಬದಲಾಯಿಸ್ತಾ ಇದ್ದಾನೆ? ಎಷ್ಟೋ ಕಷ್ಟಪಟ್ಟು ದೇವರ ಅನುಗ್ರಹನ ಪಡ್ಕೊಂಡು ಆಭರಣಗಳನ್ನ ಹೊಂಚೋಷ್ಟರಲ್ಲಿ ಅದು ಕೈಗೆ ಸಿಗದೆ ಹೊರಟೋಯ್ತು. ಏನಾಗೋಯ್ತು ಅದನ್ನ ಯಾರು ತಗೊಂಡು ಹೋದ್ರೋ ಗೊತ್ತಿಲ್ಲ. ಇವಾಗ ಆಭರಣಗಳು ಸಿಕ್ಕಿ ಆ ಪಾರ್ವತಿ ಪರಮೇಶ್ವರಂಗೆ ಅಲಂಕಾರ ಮಾಡೋವರೆಗೂ ಆ ಶಾಪ ಹೋಗಲ್ಲ. ಆ ಶಾಪ ನಮ್ಮ ವಂಶಕ್ಕೆ ಯಾವ ತೆರದಲ್ಲಿ ಕಷ್ಟಗಳನ್ನ ತಂದ್ಕೊಡುತ್ತೋ ಬಾವ. ಅಂಥದ್ರಲ್ಲಿ ನಮ್ ಪ್ರಾಣ ಅಂತ ಅನ್ಕೊಂಡಿರೋ ನಮ್ಮ ಮಗು ನಮ್ ಕೈಗೆ ಸಿಗುತ್ತಾ? ಇಲ್ಲ, ಏನು ಯೋಚನೆ ಮಾಡ್ತಾ ಇದ್ಯಾ? ನನ್ನ ಬಗ್ಗೆ ಮಾತ್ರ ನಾನು ಹೇಳಿಲ್ಲ, ನಿನ್ನನ್ನು ದೃಷ್ಟಿಲಿ ಇಟ್ಕೊಂಡು ಹೇಳಿದೆ. ನಾಳೆ ನಿಂದು ಕೂಡ ಅದೇ ಪರಿಸ್ಥಿತಿ. ಇಬ್ರು ಯಾವ್ದಾದ್ರು ಆಶ್ರಮ ನೋಡ್ಕೋಬೇಕು. ಹುಚ್ಚಾಗಿ ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ನಿಜ ಹೇಳಿದ್ರೆ ಸೀರಿಯಸ್ ಆಗ್ತಿದ್ಯಲ್ಲ. ಸರಿಯಾಗಿ ಒಂದ್ಸಲಿ ಯೋಚನೆ ಮಾಡು. ನಿನಗೆ ಮತ್ತೆ ಲಕ್ಕಿಗೆ ಮಕ್ಕಳಾಗಲ್ಲ. ವೈದೇಹಿಗೆ ಮಕ್ಕಳಾದ್ರೆ ವಾರಸತ್ವನೂ ಅವ್ರದ್ದೇ, ಮನೆಯವ್ರ ಮೇಲೆ ಅಧಿಕಾರನೂ ಅವ್ರದ್ದೇ. ಹೊಟ್ಟೆಲ್ ಮಗು ಬೆಳೀತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಗಾಬರಿ ಮಾಡ್ಕೊಂಡಿದ್ದಾರೆ. ಆ ದೇವಾಂಶ್ಗೂ ಅಖಿಲಂಗೂ ಮದ್ವೆ ಆಗ್ಬೋದು, ನಾನು ರಾಜ್ಯಾಧಿಪತಿ ಆಗ್ತೀನಿ ಅನ್ನೋ ಕನ್ಸಿಟ್ಕೊಂಡಿದ್ದೆ. ಅದು ಕೂಡ ಆಗ್ಲಿಲ್ಲ. ಅಕ್ಷಯ ಪಾತ್ರ ನನ್ನ ಕೈ ಸೇರುತ್ತೆ ಅನ್ಕೊಂಡ್ರೆ ಅದೂ ಸಿಗ್ಲಿಲ್ಲ ನಂಗೆ. ಇಲ್ಲಿವರೆಗೂ ಅಷ್ಟೋ ಇಷ್ಟೋ ಉಳಿದಿದ್ದ ಗೌರವ ಮತ್ತೆ ಬೆಲೆ ಕಳ್ಕೊತೀನೇನೋ ಅನ್ಸ್ತಿದೆ. ವೈದೇಹಿ ಗರ್ಭದಲ್ಲಿ ಉಸಿರಾಡ್ತಿರೋ ಪಿಂಡ ನಮ್ಮ ಉಸಿರನ್ನ ನಿಲ್ಸುತ್ತೆ ಅನ್ಸುತ್ತೆ. ಎಲ್ಲಿ ಕಳಿಸ್ತೀಯ ಊರ್ಮಿಳ? ನನ್ ಗುಟ್ಟು ನಿನಗ್ ಗೊತ್ತಿದ್ರೆ ನಿನ್ ಗುಟ್ಟು ನನಗೂ ಗೊತ್ತು. ಒಬ್ರ ಮೇಲೊಬ್ರು ಹೇಳ್ತಾ ಕೂತ್ಕೊಂಡ್ರೆ ಯಾರಿಗೂ ಲಾಭ ಇಲ್ಲ. ಲಾಭ ಮತ್ತೆ ನಷ್ಟ ದೇವ್ರಿಗೆ ಬಿಡೋಣ. ನೀನ್ ಇಲ್ಲೇ ಇರಕ್ ಬಿಟ್ರೆ ಮತ್ತೆ ಯಾವತ್ತಾದ್ರೂ ಊಟಕ್ಕೆ ವಿಷ ಹಾಕಿ ನಮ್ಮನ್ ಸಾಯಿಸ್ತೀಯ. ಊರ್ಮಿಳ, ನಮ್ ಬಗ್ಗೆ ಗೊತ್ತಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಆಚೆ ಕಳಿಸ್ತಾರೆ. ಆದ್ರೆ ಇವಳನ್ನ ಏನಾದ್ರೂ ಇಲ್ಲಿ ಎರಕ್ ಬಿಟ್ರೆ ನಮ್ಮನ್ನೇ ದೇವ್ರ ಹತ್ರ ಕಳಿಸ್ತಾಳೆ. ಯಾಕೆ ಆವೇಶ ಪಡ್ತೀಯ? ನನ್ ಮಗಳು ವಿಷಯದಲ್ಲಿ ನಡೆದಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಇಡೀ ಕುಟುಂಬನೇ ಮೇಲಕ್ ಕಳಿಸ್ಬೇಕು ಅನ್ಕೊಂಡಿದ್ದೆ. ಸ್ವಲ್ಪದ್ರಲ್ಲೇ ಮಿಸ್ ಆಯ್ತು. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇವಾಗ ಅರ್ಥ ಆಯ್ತು. ಸೇಡ್ ತೀರ್ಸ್ಕೋಬೇಕಾಗಿರೋದು ಇಡೀ ಕುಟುಂಬದವ್ರ ಮೇಲಲ್ಲ, ಆ ವೈದೇಹಿ ಮೇಲೆ ಅಂತ ಅರ್ಥ ಆಯ್ತು. ನನ್ ಪ್ರತಿ ಒಂದ್ ಹೆಜ್ಜೆಗೂ ಅಡ್ಡ ಬರ್ತಿರೋದು ಆ ವೈದೇಹಿನೇ. ಅವಳೇನಾದ್ರೂ ಇಲ್ಲ ಅಂದಿದ್ರೆ ನನ್ ಮಗಳು ಈ ಮನೆ ಸೊಸೆ ಆಗ್ತಾ ಇದ್ಲು. ಆದ್ರೆ ನನ್ ಮಗಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಈಗ ಇವಳು ತಾಯಿ ಆಗ್ತಿದ್ದಾಳೆ. ಈಗ ನಿಮ್ ಗುರಿ ನನ್ ಗುರಿ ಎರಡೂ ಒಂದೇ. ಅದು ಅಲ್ದೆ ಎರಡು ಕೈಗಳು ಸೇರಿದ್ರೆ ಅನ್ಕೊಂಡಿರೋ ಕೆಲ್ಸ ಸಲೀಸಾಗ್ಬಿಡತ್ತೆ. ಯೋಚನೆ ಮಾಡಿ ನೋಡಿ. ನೀವು ಮಾಡದೇ ಇರೋ ಎಷ್ಟೋ ಕೆಲ್ಸಗಳನ್ನ ನಾನ್ ಮಾಡಿದ್ದೀನಿ. ಏನ್ ಮಾಡ್ತೀಯ ಈಗ? ಮಗು ಆದ್ರೆ ನಿಮ್ಗೆ ಜೀವನನೇ ಇರಲ್ಲ ಅಂತ ಭಯ ಪಡ್ತಿದ್ದೀರಲ್ಲ, ಆ ಭಯ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಅಂದ್ರೆ ಏನ್ ಮಾಡ್ತೀಯ?
ವೈದೇಹಿ ಹೊಟ್ಟೆಲ್ ಬೆಳಿತಿರೋ ಮಗು ಹೊಟ್ಟೆಲೆ ಕಣ್ಣು ಮುಚ್ಚೋ ಹಾಗೆ ಮಾಡ್ತೀನಿ. ಆ ಕೆಲ್ಸ ನಿನ್ ಕೈಲಾಗತ್ತಾ? ಆಗತ್ತೆ ಅಂತ ತಾನೇ ಹೇಳಿದ್ದು. ಕೆಲ್ಸ ಎಲ್ಲ ಮುಗಿದ್ಮೇಲೆ ಯಾರ ಹೆಸರು ಆಚೆಗೆ ಬರೋ ಹಾಗಿಲ್ಲ. ನಿಮ್ ಹೆಸರು ಆಚೆ ಬರೋಕ್ ಬಿಡಲ್ಲ. ಆದ್ರೆ ನೀವಿಬ್ರು ನನ್ಗೆ ಸಪೋರ್ಟ್ ಮಾಡ್ಬೇಕು. ನೀ ನಮಗೆ ಹೆಲ್ಪ್ ಮಾಡ್ತೀಯ ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನೀನೀಗ ಹೇಳದನ್ನ ಮಾಡಿ ತೋರ್ಸು. ಅಜ್ಜಮ್ಮ ಅಡ್ಗೆ ಎಲ್ಲ ಮುಗಿತಾ? ಮುಗಿತಾ ಇದ್ಯಮ್ಮ. ಅಮ್ಮ ಒಂದ್ ನಿಮಿಷ. ಏನು? ಈ ತುಪ್ಪನ ಆ ಅನ್ನದಲ್ಲಿ ಸ್ವಲ್ಪ ಹಾಕಿ ಕಲ್ಸಮ್ಮ. ತಾಯಿಗೆ ಮಗುಗೆ ಇಬ್ರಿಗೂ ಒಳ್ಳೇದಾಗುತ್ತೆ. ಸ್ವಲ್ಪ ಕಲ್ಸಮ್ಮ. ಪಾಪ ವಾರಸ್ದಾರ ಬರ್ತಾನೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ಇವ್ರು ಆಸೆ ಪಟ್ಟಷ್ಟು ಹೊತ್ತು ಕೂಡ ಆ ಮಗು ಉಳಿಯೋದಿಲ್ಲ. ಅಮ್ಮ ಇನ್ನೊಂದ್ ಸ್ವಲ್ಪ ಹಾಕಿ. ವೈದೇಹಿ, ಯಾವ ಕುಟುಂಬಕ್ಕೋಸ್ಕರ ನನ್ ಪ್ರತಿ ಹೆಜ್ಜೆಗೂ ಅಡ್ಡ ಬಂದ್ಯೋ ಆ ಕುಟುಂಬದವ್ರ ಕೈಯಿಂದನೇ ನಿನ್ನ ಮೇಲಕ್ಕೆ ಕಳಿಸ್ತಾ ಇದ್ದೀನಿ. ಪ್ರಯಾಣಕ್ಕೆ ಸಿದ್ಧವಾಗಿರೋ. ನಿನಿಗೋಸ್ಕರ ಕಾಯೋದ್ ಮಾತ್ರ ಅಲ್ಲ, ನಿನ್ ಜಪ ಮಾಡಿದ್ರು ತಪ್ಪಿಲ್ಲ. ಈ ಮನೆಯವ್ರಿಗೆ ಏನಾದ್ರೂ ಬೇಕು ಅಂದ್ರೆ ಎಲ್ಲ ನಿಂದಾದ್ಮೇಲೆ. ದೇವಸ್ಥಾನದಲ್ಲಿ ದೇವ್ರು ಹೇಗೋ ಮನೆಯಲ್ಲಿ ಈ ವೈದೇಹಿ ಕೂಡ ಹಾಗೆ. ಅಷ್ಟೇ ಅಲ್ವಾ ಅತ್ತೆ? ಅಷ್ಟೇ, ಕರೆಕ್ಟಾಗಿ ಹೇಳ್ದೆ. ಇನ್ಮೇಲಿಂದ ನನ್ನ ಸೊಸೆ ಎಲ್ಲದ್ರಲ್ಲೂ ಸ್ಪೆಷಲ್ಲೇ. ಏನತ್ತೆ ಸ್ಪೆಷಲ್ಲು? ಎಲ್ರೂ ಸೇರಿ ನನ್ನ ದೂರ ಮಾಡ್ತಿದ್ದೀರಾ? ಆ ಥರ ಏನು ಇಲ್ಲ ವೈದೇಹಿ. ನಿನ್ ಮೇಲಿರೋ ಪ್ರೀತಿಗೆ ಹೀಗ್ ಮಾಡ್ತಾ ಇದೀವಿ. ನೀನೇನ್ ಸಾಮಾನ್ಯದವಳ ಹೇಳು? ವಂಶ ಕಂಟಿದ ಶಾಪನ್ನ ಹೋಗ್ಸಿದ್ಯಾ, ವಾರಸ್ದಾರನ್ ಕೊಡ್ತಿದ್ಯಾ. ನಿನ್ನಂತ ಸೊಸೆ ಯಾರಿಗಾದ್ರೂ ಸಿಗ್ಬೇಕು ಅಂದ್ರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು ಗೊತ್ತಾ? ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತೀಯ ಊರ್ಮಿಳಾ. ಒಂದ್ ವೇಳೆ ಚಂಚಲ ಸಿಗಾಕೊಂಡು ನಿನ್ ಹೆಸರು ಹೇಳಿದ್ರು ಯಾರು ನಂಬಲ್ಲ. ಅಷ್ಟು ಚೆನ್ನಾಗಿ ಫೂಲ್ ಮಾಡ್ತಾ ಇದ್ಯಾ. ಅಲ್ಲ, ಇಂದು ಎಲ್ರೂ ಸೇರಿ ವೈದೇಹಿನ ದೇವತೆ ಮಾಡಿಬಿಟ್ಟು ನನ್ನಿಂದ ದೂರ ಮಾಡ್ತಾ ಇದ್ದೀರಾ? ನಮ್ಮೆಲ್ರಿಗಿಂತ ಮೊದಲು ನಿನಗೆ ದೇವತೆ ದೇವಾಂಶ್. ಈ ದೇವತೆ ಹಿಂದೆ ಬಿದ್ದಿದ್ದು ನೀನೇ ತಾನೆ? ಹೌದು, ದೇವತೆನೆ. ಅದಕ್ಕೆ ದೇವ್ರಿರೋ ಜಾಗಕ್ಕೆ ಇವಳನ್ನ ನಾನು ಕಳಿಸ್ತಾ ಇದ್ದೀನಿ. ಇದಂತೂ ನಿಜಾನೇ. ಇಂದು ನಿಮ್ಗೆ ಇವಾಗ ದೇವತೆಯಾಗಿ ಕಾಣಿಸ್ತಿದ್ದಾಳೆ, ಆದ್ರೆ ನನ್ನ ದೃಷ್ಟಿಲಿ ಯಾವಾಗ್ಲೂ ದೇವತೆನೆ. ಸುಮ್ಮನೆ ಇರು ಬಾವ. ನೀನು ಕೂಡ ಎಲ್ರ ಜೊತೆ ಸೇರಿ ಹಾಗೆ ಆಡ್ತಾ ಇದ್ಯಾ. ಅತ್ತೆ, ಊಟ ಮಾಡೋಣ ಬನ್ನಿ, ಬಡಿಸ್ತೀನಿ. ನೀನ್ ಬಡ್ಸೋದಾ? ಈ ಮನೆಗ್ ಲಕ್ಷ್ಮಿ ಆದ ನಿನಗ್ ಮೊದ್ಲು ನೈವೇದ್ಯ ಇಡ್ಬೇಕು. ಅತ್ತೆ, ಏನಿದು ಮತ್ತೆ ದೇವತೆ ಅದು ಇದು ಅಂತ? ಮಾವ, ನೀವಾದ್ರೂ ಹೇಳಿ. ಮಾಡ್ತಿರೋದು ಒಳ್ಳೆ ಕೆಲಸ ಆಗಿರುವಾಗ ಯಾಕೆ ಬೇಡ ಅನ್ಬೇಕಮ್ಮ? ಇವತ್ತಿಂದ ಮನೆಯಲ್ಲಿ ನಿನ್ನೆಲ್ರೂ ಹಾಗೆ ನೋಡ್ತಾರೆ. ಮನೆ ಹಿರಿಯನಾಗಿ ನಾನ್ ತಗೊಂಡಿರೋ ನಿರ್ಧಾರ ಇದು. ನಿನ್ನ ದೂರ ಮಾಡೋಕೆ ಸಾಧ್ಯನೇ ಇಲ್ಲ. ಹುಷಾರಾಗಿ ನೋಡ್ಕೋಬೇಕು. ನಿಮ್ ಮಾವ ಹೇಳಿದ್ ಕೇಳಿಸ್ಕೊಂಡ್ಯಲ್ಲ? ಇನ್ಮೇಲೆ ನಾವ್ ಏನೇ ಹೇಳಿದ್ರು ಆಗಲ್ಲ ಅನ್ಬಾರ್ದು.
ನೀನೆಷ್ಟು ತಡ ಮಾಡ್ತೀಯೋ ಈ ತರ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ತಿನ್ನು. ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಇವ್ರ ಎದುರುಗಡೆ ತಿನ್ಬಿಟ್ಟು ಆಚೆ ಹೋಗಿ ಅದನ್ನ ಉಗುದ್ರಾಯ್ತು, ಆಗ ನನ್ಗೇನು ಆಗೋದಿಲ್ಲ. ಏನ್ ಹೇಳು, ವಿಷ ಇದೆ ಅಂತ ಗೊತ್ತಿದ್ರು ತಿಂತಾ ಇದ್ದಾಳಲ್ಲ. ಅವಳ ಮನ್ಸಲ್ಲಿರೋ ವಿಷಕ್ಕೆ ಹೋಲಿಸಿದ್ರೆ ಈ ವಿಷ ಏನೂ ಅಲ್ಲ ಬಿಡು. ಇವಳು ಪ್ರಾಣ ತೆಕ್ಕೊಳ್ಳೋಷ್ಟು ಹುಚ್ಚಿ ಏನಲ್ಲ. ಏನಾದ್ರೂ ಪ್ಲಾನ್ ಮಾಡಿರ್ತಾಳೆ. ಯಾವುದಕ್ಕೂ ನೀನು ಹಾಸ್ಪಿಟಲ್ ಕರ್ಕೊಂಡು ಹೋಗೋಕೆ ರೆಡಿ ಆಗಿರು. ನಿಂತ್ಕೋ. ನಾನೀಗ ಆಚೆ ಹೋಗಿ ಇದನ್ನ ಉಗಿಯೋಣ ಅನ್ಕೊಂಡಿದ್ರೆ ಇವ್ರು ನೋಡಿದ್ರೆ ಮಾತಾಡ್ಸ್ಕೊಂಡ್ ನಿಂತಿದಾರಲ್ಲ. ನನ್ ಸಾಯೋವರ್ಗೂ ಇವ್ರು ಬಿಡಲ್ಲ ಅನ್ಸುತ್ತೆ. ಏನಮ್ಮ? ನನ್ ಮೊಮ್ಮಗಳು ಹೊಟ್ಟೆಲಿರೋ ಮಗು ಚೆನ್ನಾಗಿರ್ಬೇಕು ಅಂತ ನೀನು ಮನಸಾರೆ ಆಶೀರ್ವಾದ ಮಾಡು. ತಾಯಿ ಮಗು ಚೆನ್ನಾಗಿರ್ಬೇಕಮ್ಮ. ಅಯ್ಯಯ್ಯೋ, ನಾನ್ ಹಾಕಿದ ವಿಷ ನಾನೇ ತಿನ್ಬೇಕಾಯ್ತಲ್ಲ. ಅಯ್ಯೋ ದೇವ್ರೇ, ಏನ್ ಮಾಡ್ಲಪ್ಪ ದೇವ್ರೆ, ಏನ್ ಮಾಡಿದ್ರು ಆಚೆ ಬರ್ತಿಲ್ವಲ್ಲ. ಹಾ, ಈ ಸೋಪ್ ನೀರ್ ಕುಡಿದ್ರೆ ಹೊಟ್ಟೆಲಿರೋದೆಲ್ಲ ಆಚೆ ಬರುತ್ತೆ. ಕೂತ್ಕೊಳ್ಳಮ್ಮ. ಎಲ್ರೂ ಕೂತ್ಕೊಳ್ಳಿ ಅತ್ತೆ. ಇವತ್ತು ನಿಮ್ಮೆಲ್ರಿಗೂ ನನ್ ಕೈಯಾರೆ ಬಡಿಸ್ಬೇಕು ಅನಿಸ್ತಿದೆ. ಅಂಥ ಆಸೆ ಏನಾದ್ರೂ ಇದ್ರೆ ಮಗು ಹುಟ್ಟೋವರೆಗೂ ಮರೆತು ಬಿಡು. ಅಲ್ಲಿವರೆಗೂ ಪೂಜೆಗೆ ಹೂ ಬಿಡಿಸಕ್ಕೂ ನಿನ್ನ ಬಿಡಲ್ಲ. ಹೌದು, ಆ ಹೆಂಗ್ಸೆಲ್ಲೋದ್ಲು? ಆಚೆ ಇರ್ಬೇಕು ಅತ್ತೆ. ಅವಳ ಆಶೀರ್ವಾದ ಜೊತೆಗೆ ಅವಳು ಕೈಯಾರೆ ಊಟ ಬಡಿಸಿದ್ರೆ ಇನ್ನೂ ಒಳ್ಳೇದಾಗತ್ತೆ. ರಂಗ, ಆ ಅಜ್ಜಿನ್ ಕರ್ಕೊಂಡ್ ಬಾ. ಸರಿ ಅಮ್ಮವ್ರೆ. ಬದುಕಿದಳೋ ಸತ್ತಿದಳೋ, ಅವಳಿಗೆ ಏನಾಗಿದೆಯೋ ಏನೋ. ಏನಾದ್ರೂ ಆಗ್ಲಿ ಅವಳ ಪ್ಲಾನ್ ಅವಳಿಗೆ ಇರತ್ತೆ. ನೀನೇನು ಮಾತಾಡ್ಬೇಡ. ಸೋಪೆ ನೀರ್ನ ಏನಂದ್ರೆ ಅದನ್ನ ಕುಡಿಬಾರ್ದು, ತಪ್ಪು. ಪಾಪ, ಇವಳೀಗ ಬದುಕೋದಕ್ಕೋಸ್ಕರ ಸೋಪ್ ನೀರ್ ಕುಡಿಬೇಕು ಅನ್ಕೊಂಡ್ಲು. ಆದ್ರೆ ಅದಕ್ಕೂ ಬಿಡ್ಲಿಲ್ಲ. ಹಾಗಾದ್ರೆ ಇವತ್ತು ಇವಳು ಸಾಯೋದು ಕನ್ಫರ್ಮ್. ಸರಿ, ಬಡಿಸು ಬೇಗ. ಬಡಿಸ್ಬೇಕಾ? ಇವಳು ಸಾಯ್ಲಿ ಅಂತ ವಿಷ ಬೆರ್ಸಿದ್ರೆ ಈಗ ಇವಳು ಆರಾಮಾಗಿರೋದಕ್ಕೋಸ್ಕರ ನಾನೇ ಸೇವೆ ಮಾಡ್ಬೇಕಾಗ್ ಬಂತಲ್ಲ. ನನ್ ಕರ್ಮ, ನನ್ ಎಂತಹ ಸ್ಥಿತಿ ತಂದಿಟ್ಬಿಟ್ಟಿಯಪ್ಪ ದೇವ್ರೆ ನೀನು. ಬಡಿಸು ಅಂದ್ರೆ ಏನ್ ಯೋಚಿಸ್ತಾ ಇದ್ಯಾ? ಅಲ್ಲ, ಆಗ್ಲೇ ತಿಂದಾಗಿಂದ ನೀನು ಯಾಕೊಂಥರ ಆಡ್ತಾ ಇದ್ಯಾ? ಇದು ಸಂತೋಷ ಅಮ್ಮ, ಸಂತೋಷಕ್ಕೆ. ನೀವು ತೋರಿಸ್ತಿರೋ ಪ್ರೀತಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ನಿಮಗ್ ಬಡಿಸ್ಬೇಕಲ್ವಾ? ಬಡಿಸ್ತೀನಿ. ಹಾ, ತಿನ್ನಮ್ಮ, ತಿನ್ನು.
ಸರಿ ಅಮ್ಮ ನಾನಿನ್ ಹೋಗ್ಬೋದಾ ಇಲ್ಲಾಂದ್ರೆ ನಿಮ್ಮೆಲ್ಲರಿಗೂ ಬಡ್ಸ್ಬಿಟ್ಟು ಹೋಗ್ಲಾ? ಬಡ್ಸಿ. ಅತ್ತೆ, ಇಂದು ಅಜ್ಜಿ ಸಾಕು, ನೀರ್ ತಿನ್ನಿ. ಬಡ್ಸಿ ಅಜ್ಜಿ. ಹಾ ಬಾವ ಕೂತ್ಕೋ. ಏನಾದ್ರೂ ಮಾಡು, ಇಲ್ಲ ಅಂದ್ರೆ ಸತ್ತು ಹೋಗ್ತೀನಿ. ಏಯ್, ನೆಟ್ಟಗ್ ಬಡ್ಸಕ್ ಬರಲ್ವಾ? ನೋಡು ಎಲ್ಲ ಹೇಗ್ ಚೆಲ್ದೆ. ಊರ್ಮಿಳಾ, ಅವರಿಗೆ ವಯಸ್ಸಾಗಿದೆ, ಗೊತ್ತಾಗಿರಲ್ಲ, ಹೋಗ್ಲಿ ಬಿಡು. ಏನ್ ನೋಡ್ತಿದ್ಯಾ? ಹೋಗಚ್ಚೆ. ಹೇಗಿದ್ರು ವೈದ್ಯ ಹೀಗ್ ಬಡ್ಸಾಯ್ತಲ್ಲ, ನಮಗ್ ನಾವೇ ಬಡ್ಸ್ಕೋತೀವಿ, ನೀನ್ ಹೋಗು. ಅತ್ತೆ, ನಿಮ್ಗೇನ್ ಬೇಕು ಹೇಳಿ. ನನಗೆಲ್ರಿಗಿಂತ ನೀನೇ ಮುಖ್ಯ. ಒಳ್ಳೇದೇ ಆದ್ರೂ ಕೆಟ್ಟದೇ ಆದ್ರೂ ಏನೇ ನಡೆದ್ರು ನಾವೇ ಅನುಭವಿಸ್ಬೇಕು. ಮನ್ಸಲ್ಲಿ ನಾವುಗಳಿಲ್ದೆ ಹೋದ್ರೆ ಉಳಿದಿರೋ 2 ಜೀವಗಳಿಗೆ ಅರ್ಥನೇ ಇರೋದಿಲ್ಲ. ಹೌದು, ವೈದೇಹಿಗೆನೂ ಮುದ್ದು ಕೊಟ್ಟೆ, ಮತ್ತೆ ನನ್ನ ಪುಟಾಣಿ ವೈದೇಹಿಗೆ ಸರಿ ಕೊಡು. ಹಲೋ, ರಂಗ, ಆಚೆ ಹಾಕ್ಬಿಟ್ ಬಾ. ಹುಚ್ಚ ಹುಡ್ಗಿ, ಕನ್ಸಿಗೆ ಇಷ್ಟೊಂದು ಹೆದರ್ಕೊಂಡ್ಬಿಟ್ಯಾ? ನಿನ್ ಸುತ್ತ ಇಷ್ಟು ಜನ ಇದ್ದೀವಿ. ನಮ್ಮನ್ ದಾಟಿ, ನನ್ ಮಗನ್ ದಾಟಿ, ನಿನ್ನನ್ ದಾಟಿ ನಿನ್ ಮಗು ತಂಟೆಗೆ ಹೋಗೋ ಸಾಹಸ ಯಾರಾದ್ರೂ ಮಾಡ್ತಾರಾ? ಯಾಕೆ ಭಯ ಪಡ್ತೀಯಮ್ಮ? ನಿಮಗೆ ಆ ಮಹಾದೇವನ ಅನುಗ್ರಹನೇ ಸಿಕ್ಕಿದೆ. ನಿಮ್ ಮಗುಗೆ ಯಾವ ಶಾಪನೂ ತಟ್ಟಲ್ಲ. ಅನುಗ್ರಹ ಸಿಕ್ಕಿದೆ ಅಂತ ನೀವ್ ಅನ್ಕೊಳ್ತಾ ಇದ್ದೀರ ಮಾವ. ಆದ್ರೆ ಒಡವೆಗಳು ಸಿಕ್ಕಿ ಶಿವ ಪಾರ್ವತಿಗೆ ಅಲಂಕಾರ ಮಾಡೋವರೆಗೂ ಶಾಪ ಹೋಗೋದಿಲ್ಲ. ಅಲ್ಲಿವರೆಗೂ ನನ್ನ ಹೊಟ್ಟೆಲಿರೋ ಮಗುಗೂ ರಕ್ಷಣೆ ಇರೋದಿಲ್ಲ. ನಾವೆಷ್ಟೇ ಧೈರ್ಯ ಹೇಳಿದ್ರು ಅವಳ ಮುಖದಲ್ಲಿ ಗಾಬರಿನೇ ಹೋಗಿಲ್ಲ ನೋಡು. ನಿಜ ಹೇಳಬೇಕು ಅಂದ್ರೆ ನನಗೂ ತುಂಬಾ ಭಯ ಆಗ್ತಿದೆ ದಶರಥ. ಇಂದು ಈಗಾಗ್ಲೇ ವೈದೇಹಿ ಭಯನ ಹೇಗೆ ಹೋಗ್ಸೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಮತ್ತೆ ನೀನ್ ಶುರು ಮಾಡ್ಕೊಂಡ್ಯಾ? ಇಲ್ಲ ದೇವಾ, ಕೆಲವೊಂದು ಕನಸು ಶಕುನಗಳು ಸುಮ್ನೆ ಬರಲ್ಲ. ನಾವು ಹುಷಾರಾಗಿರ್ಬೇಕು ಅಂತ ಅದು ಎಚ್ಚರಿಕೆ ಕೊಡುತ್ತೆ. ದಶರಥ, ನಮ್ಮ ವಂಶದಲ್ಲಿ ಯಾವ ಸೊಸೆನೇ ತಾಯಿ ಆದ್ರೂ ಕುಲದೇವತೆ ಜೋಗಮ್ಮನ ದರ್ಶನ ಮಾಡೋದು ನಮ್ಮ ಸಂಪ್ರದಾಯ ಅಲ್ವಾ? ಹೌದಮ್ಮ. ಅಲ್ಲಿ ದೇವಸ್ಥಾನದಲ್ಲಿ ಒಂದು ರಾತ್ರಿ ನಿದ್ರೆ ಮಾಡಿದ್ರೆ ಆ ದೇವರ ಆಶೀರ್ವಾದದಿಂದ ತಾಯಿ ಮಗು ಇಬ್ರು ಕ್ಷೇಮವಾಗಿರ್ತಾರೆ.